ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು, ಇಲ್ಲ ಕಮ್ಮಿ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಫ್ರೆಂಡ್ಸ್, ಒಂದ್ಸತಿ ನೀವು ಪಾರಿವಾಳ ಪರ್ಚೇಸ್ ಮಾಡಿದ್ಮೇಲೆ ಅದನ್ನ ನಾವು ರಿಟರ್ನು ಎತ್ಕೊಳ್ಳಲ್ಲ, ಎಕ್ಸ್ಚೇಂಜು ಮಾಡಲ್ಲ. ನೀವು ನಮ್ಮ ಹತ್ರ ಫೋನ್ ಮಾಡಿ ಮಾತಾಡಬೇಕು ಅಂದರೆ ಬೆಳಗ್ಗೆ 11:15 ಮೇಲೆ ಕಾಲ್ ಮಾಡಿ, ಸಂಜೆ 5 ಗಂಟೆ ಒಳಗಡೆ ಕಾಲ್ ಮಾಡಿ. ಇನ್ನು ಬಿಕ್ಕಿದೆ ಯಾವ್ದಾದ್ರು ಟೈಮಲ್ಲಿ ನೀವು ಮಾಡಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನೋಡಿದಾಗ ಅದನ್ನ ರಿಪ್ಲೈ ಮಾಡ್ತೀನಿ. ನಂಬರ್ ನಂದು ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ. ಟೂರ್ನಮೆಂಟಿಗೆ 5 ನಿಮಿಷ ಹಾರಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು. ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ಮದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟಿಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟಿಗೆ ಬಿಟ್ಟಿದ್ದು, ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಲೇ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು
ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7 ಗಂಟೆ 48 ನಿಮಿಷ ಈ ಅಕ್ಕಿ ಆರಿರೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಫಸ್ಟ್ ಪ್ಲೇಸ್ ಗೆದ್ದಿದ್ದೀವಿ ಇನ್ನೊಂದು ಊರಲ್ಲಿ, ಆ ಟೂರ್ನಮೆಂಟ್ ಫಂಕ್ಷನ್ ಆಗಿಲ್ಲ, ಆಗಿದ ತಕ್ಷಣ ಆಗ್ತೀನಿ. ಫ್ರೆಂಡ್ಸ್, ಅಕ್ಕಿ ಹಿಡಿದಿಲ್ಲ ಅಂದರೆ ನೋಡ್ಬೋದು ಹೆಂಗೆ ವೈಬ್ರೇಷನ್ ಮಾಡುತ್ತೆ ಅಂತ. ಹೆವಿಯಾಗಿ ಬಂದಿದೆ ಪಟ್ಟ. ಇದು ಎಡೆನೂರು ಸಬ್ಜಾ ಅಲ್ಲಿ ಹೆಣ್ಪಟ್ಟ. ಅಕ್ಕಿ ವೈಬ್ರೇಷನ್ ನೋಡ್ಬೋದು. ಒಂದು ಮೈಗೊಂದು ಮೋಟ್ರ್ ಹಾಕರ್ ಹೆಂಗಾಗತ್ತೆ ಆ ರೇಂಜಿಗೆ ವೈಬ್ರೇಷನ್ ಮಾಡುತ್ತೆ. 3ನೇ ಪಟ್ಟಿ ಅನ್ನೋದು ನೋಡ್ಬೋದು. 3ನೇ ಪಟ್ಟಿ ಅನ್ನೋದು ಸಕ್ಕತ್ತಾಗಿರುತ್ತೆ. 1.5 ದಸ್ತದ ಹೆಣ್ಪಟ್ಟ. ಇದು ಹೆವಿ ಸರ್ಕ್ನಿ, ಹೆವಿ ಬಾಜಿ, ಹೆವಿ ಗೇಟ್ಲಿ ಆಡಿರೋ ಟೈಮ್ ಬಂದ್ಬಿಟ್ಟು 7:15 ಗಂಟೆ ಹಾರಿರೋ ಹೆಣ್ಣು. ಇನ್ನು ಮಸ್ತಿಗೆ ಬಂದಿಲ್ಲ, ಇನ್ನು ಪಟ್ಟ. ಇದು ವೈಬ್ರೇಷನ್ ನೋಡ್ಬೋದು, ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ. ಅಕ್ಕಿ ನೋಡ್ಬೋದು ಇಲ್ಲಿ ಹಿಡ್ದಿಲ್ಲ ಅಂದ್ರೆ ಎಂಥ ವೈಬ್ರೇಷನ್ ಮಾಡುತ್ತೆ ಅಂತ. ಹಿಂಗೆ ವೈಬ್ರೇಷನ್ ಸಿಕ್ಕಾಪಟ್ಟೆ ಮಾಡ್ತಾ ಇರುತ್ತೆ. ಬಾಜಿನೂ ಅಷ್ಟೇ ರಾಕೆಟ್ ಬಾಜಿ. ಅಕ್ಕಿ ಒಂದು ಸತಿ ಬಾಜಿ ಮಾಡೋಕ್ಕೆ ನಿಂತ್ಕೊಂಡ್ರೆ 10 ರಿಂದ 15 ಅಡಿ ಮೇಲಾಗೋದು. ಬಾಜಿನೂ ಅಷ್ಟೇ 12 ರಿಂದ 15 ಬಾಜಿ ಮಾಡೋದು. ಪಲ್ಲ ಬಂದ್ಬಿಟ್ಟು 20 ನಿಮಿಷ 25 ನಿಮಿಷ ಪಲ್ಲ ಹೋಗೋದು. ಆದರೆ ಸಖತ್ತು ಸ್ಲೋ ಮೋಷನ್ ಆಟ. ಗರಿಗಳನ್ನ ಹಾಕ್ತಾನೆ ಇರಲಿಲ್ಲ, ಸುಮ್ಮನೆ ಅಕ್ಕಿ ತೇಲ್ಕೊಂಡೆ ಆಡ್ಬಿಡೋದು. 7:15 ಗಂಟೆ ಹಾರಿರೋ ಅಕ್ಕಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣ 4,000 ಕೊಡ್ತೀನಿ. ಜಾತಿ ಮಾಡ್ಕೊಳ್ಳೋರಿಗೆ ತುಂಬ ಒಳ್ಳೆ ಹೆಣ್ಣಾಗತ್ತೆ. 3ನೇ ಪಟ್ಟಿನೂ ನೋಡ್ಬೋದು. ಇನ್ನು 1.5 ದಸ್ತಕ್ಕೆಲ್ಲ 3ನೇ ಪಟ್ಟಿ. ಈ ಕಡೆ ಕೊನೆಯಿಂದ ಆ ಕಡೆ ಕೊನೆ ತನಕ ನೋಡ್ಬೋದು. ಫುಲ್ಲು 3ನೇ ಪಟ್ಟಿ ಬಂದಿದೆ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಎಡೆನೂರು ಸಬ್ಜಾ ಅಲ್ಲಿ ಟಾಪ್ ಕ್ವಾಲಿಟಿಯಲ್ಲಿ ಹೆಣ್ಣು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಎಡೆನೂರು ಸಬ್ಜಾ ಅಲ್ಲಿ ಹೆಣ್ಣು ತೋರಿಸ್ದೆ. ಸಿಂಗಲ್ ಟೇಲು ಸಖತ್ತು ಚಡಿಯಾಗಿ ಇಟ್ಕೊಳುತ್ತೆ. ಬಾಲನ ಇಲ್ಲಿ ನೋಡ್ಬೋದು, ಫುಲ್ಲು ಚಡಿಯಾಗಿ ಇಟ್ಕೊಳುತ್ತೆ. ಬಾಲದಲ್ಲಿ 1.5 ಬಾಲ ನೋಡ್ಬೋದು ಬಿಳೆ, ಮತ್ತು ಇಲ್ಲಿ 2ನೇ ಬಾಲಕ್ಕೂ ನೋಡ್ಬೋದು ಬಿಳೆ, 3ನೇ ಬಾಲಕ್ಕೂ ನೋಡ್ಬೋದು ಬಿಳೆ. ಇದೆಲ್ಲ ಬಾಲಗಳು ಒಂದು ರೌಂಡ್ ಇನ್ನೂ ಕಿತ್ಕೊಟ್ರೆ ಆ ಬಿಳೆ ಲೈನು ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಒಂದೊಂದು ಸತಿಗೂ ಬಾಲ ಉದ್ರಿ ಬಂದಂಗೆ ಬಿಳೆ ಲೈನ್ಗಳು ಜಾಸ್ತಿ ಆಗ್ತಿರುತ್ತೆ. ಶುಕ್ತಿರಿ ಉದ್ದಾತಿರಿ ವೈಬ್ರೇಷನ್ ಅಂತೂ ಹೇಳಂಗೆ ಇಲ್ಲ. ಆಗಲೇ ತೋರಿಸಿ ಇನ್ನು ವೈಬ್ರೇಷನ್ನು ಹಿಂಗೆ ಸಿಕ್ಕಾಪಟ್ಟೆ ಹೆವಿ ವೈಬ್ರೇಷನ್ನು ಮಾಡ್ತಾನೇ ಇರುತ್ತೆ. 3ನೇ ಪಟ್ಟಿ ನೋಡ್ಬೋದು. 3ನೇ ಪಟ್ಟಿ ಈ ಕೊನೆಯಿಂದ ಈ ಕೊನೆ ತನಕ 3ನೇ ಪಟ್ಟಿನೂ ಚೆನ್ನಾಗಿ ಬಂದಿದೆ. ಇನ್ನೂ ಕುರ್ಜಾಗಿ ಬಂದಂಗೆ 3ನೇ ಪಟ್ಟಿ ಜಾಸ್ತಿ ಆಗುತ್ತೆ. 2 ಸೈಡು ತಿರುಗಿ ಹೊಡೆದ್ಬಿಟ್ಟಿದ್ದೀವಿ. ಯಾಕಂದರೆ ಒಳ್ಳೆ ಕ್ವಾಲಿಟಿ ಬಂದಿದೆ ಅಕ್ಕಿ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು ಸೂಪರ್ ಕ್ವಾಲಿಟಿಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಿನ ಕ್ವಾಲಿಟೀಸ್ ಇನ್ನೂ ತುಂಬ ಚೇಂಜಸ್ ಬರುತ್ತೆ. ಇವಾಗಲೇ ನೋಡ್ಬೋದು ಕಣ್ಣಲ್ಲಿ ಕ್ವಾಲಿಟೀಸು ಸಖತ್ತಾಗಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಸಿಕ್ಕಾಪಟ್ಟೆ ಡಾರ್ಕ್ ಆಗಿರುತ್ತೆ, ಹರಡ್ಕೊಂಡಿರುತ್ತೆ, ಅಗ್ಲ ಇರುತ್ತೆ. ಅದು ಪಕ್ಕದಲ್ಲೇ ನೋಡ್ಬೋದು ಕ್ರ್ಯಾಕ್ಸು ಹೊಡಕಲು ಏನು ಸ್ಟಾರ್ಟ್ ಆಗಿದೆ. ಅದು ಇನ್ನೂ ವಯಸ್ಸಾಗ್ತಿರಂಗೆ ಕ್ರ್ಯಾಕ್ಸು ಹೊಡಕಲು ಜಾಸ್ತಿ ಆಗುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಸೂಪರ್ ಆಗಿದೆ. ಬಿಸಿಲಿಗೆ ಇಟ್ಬಿಟ್ಟು ವೀಡಿಯೋ ಮಾಡಿ ತೋರಿಸ್ತೀನಿ. ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಕಣ್ಣಿನ ಕ್ವಾಲಿಟೀಸು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಬಿಸಿಲಿಗೆ ಇಟ್ಟು ವೀಡಿಯೋ ಮಾಡ್ತಾ ಇರೋದು. ಕಣ್ಣಿನ ಕ್ವಾಲಿಟೀಸ್ ಅಂತೂ ಸಿಕ್ಕಾಪಟ್ಟೆ ಅಲ್ಟಿಮೇಟ್ ಆಗಿರುತ್ತೆ. ಇನ್ನೂ ಇದು ವಯಸ್ಸಾಗ್ತಿರಂಗೆ ಕಣ್ಣಿನ ಕ್ವಾಲಿಟೀಸು ತುಂಬ ಚೇಂಜಸ್ ಬರುತ್ತೆ. ಇವಾಗ ಇನ್ನೂ 1.5 ದಸ್ತದ ಹೆಣ್ಣು, ಒಂದು 4ನೇ ದಸ್ತ 5ನೇ ದಸ್ತಕ್ಕೆಲ್ಲ ತುಂಬಾ ಟಾಪ್ ಕ್ವಾಲಿಟಿಗೆ ಟರ್ನ್ ಆಗೋ ಕಣ್ಣಿದು. ಎಡೆನೂರು ಸಬ್ಜಾ ಅಲ್ಲಿ ಟಾಪ್ ಕ್ವಾಲಿಟಿಯಲ್ಲಿ ಹೆಣ್ಣು. ರಿಂಗ್ ನಂಬರ್ 3218. ಫ್ರೆಂಡ್ಸ್, ತುಂಬ ಜನ ರೋಷನಲ್ಲಿ ಗಂಡು ಕೇಳ್ತಾ ಇರ್ತೀರ. ಯಾಕಂದರೆ ರೋಷನಲ್ಲಿ ಗಂಡುಗಳು ಸಿಗೋದೇ ಇವಾಗ ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ. ಅದರಲ್ಲೂ ಒಂದು ಒಳ್ಳೆ ಕ್ವಾಲಿಟಿ ಗಂಡು ಸಿಗೋದು ತುಂಬ ಕಷ್ಟನೇ ಇದೆ. ಹಕ್ಕಿ ಕ್ವಾಲಿಟೀಸು, ಸೈಜು, ಅಗ್ಲ ಎದೆ, ಚಡಿ ಶೇಪು ಇವೆಲ್ಲ ನೋಡ್ಬೋದು. 2 ದಸ್ತದ ಗಂಡಿದು. ಕಣ್ಣು ಫುಲ್ಲು ಸೂಪರ್ ಕ್ವಾಲಿಟಿಲಿರುತ್ತೆ. ಅದು ನಾನು ನಿಮಗೆ ಡೀಟೇಲ್ ತೋರಿಸ್ತೀನಿ. ಇದೇ ಗಂಡು ಹಾರಿರೋ ಟೈಮ್ ಬಂದ್ಬಿಟ್ಟು 6:15 ಗಂಟೆ ಹಾರಿರೋ ಗಂಡಿದು. ಬಾಜಿ ಬಂದ್ಬಿಟ್ಟು ಈ ಗಂಡಲ್ಲಿ 6 ರಿಂದ 8 ರಾಕೆಟ್ ಬಾಜಿ. ಪಲ್ಲ ಬಂದ್ಬಿಟ್ಟು 30 ನಿಮಿಷ 35 ನಿಮಿಷ ಹಿಂಗೆ ಪಲ್ಲ ಹೋಗ್ಬಿಟ್ಟು ಬರೋದು. ಒಂದು ಸತಿ ಅಕ್ಕಿ ಬಾಜಿ ಮಾಡೋಕ್ಕೆ ನಿಂತ್ಕೊಂಡ್ರೆ 10 ರಿಂದ 15 ಅಡಿ ಮೇಲಾಗ್ಬಿಡೋದು. ಸಖತ್ತು ಗಟ್ಟಿ ಬಾಜಿ ಪ್ಲಸ್ಸು ಹೊಡ್ತಾನೂ ಅಷ್ಟೇ, ಹೊಡೆದಂಗೆ ಮೇಲ್ಮೇಲೆ ಹೋಗ್ಬಿಡೋದು ಅಕ್ಕಿ. ಒಂದು ಸತಿ ಪಲ್ಲಾಗೋಯ್ತು ಅಂದರೆ 25 ರಿಂದ 30 ನಿಮಿಷ ಪಲ್ಲಾಗಿ ಹೋಗ್ಬಿಟ್ಟು ಬರೋದು. ಮತ್ತು ಒಂದು ದಿಕ್ಕಲ್ಲಿ ಹೋದರೆ ಅಕ್ಕಿ ಬರೋದೇ ಇನ್ನೊಂದು ದಿಕ್ಕಲ್ಲಿ. ಒಂದೊಂದು ಟೈಮಲ್ಲೂ ಪಲ್ಲಾಗೋದಾಗ ಬೇರೆ ಬೇರೆ ದಿಕ್ಕಲ್ಲಿ ಬರೋದು. ರೋಷನಲ್ಲಿ ಟಾಪ್ ಕ್ವಾಲಿಟಿಯಲ್ಲಿ ಗಂಡು.
ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಸೂಪರಾಗಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮುಂದಿನ ವರ್ಷ ಹಾರಿಸ್ಕೊಳ್ಳೋಕ್ಕೂ ಆಗುತ್ತೆ. ಪ್ಲಸ್ ನೀವು ಜಾತಿ ಮಾಡ್ಕೊಬೇಕಂದ್ರೆ ಆರಾಮಾಗಿ ಈ ಗಂಡಿಗೊಂದು ಒಳ್ಳೆ ಹೆಣ್ಣು ಹಾಕ್ಕೊಂಡು ಜಾತಿನೂ ಮಾಡ್ಕೊಬೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಣ್ಣಿನ ಕ್ವಾಲಿಟೀಸ್ ಎಲ್ಲ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ರೋಷನಲ್ಲಿ ಟಾಪ್ ಕ್ವಾಲಿಟಿಯಲ್ಲಿ ಗಂಡು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ರೋಷನಲ್ಲಿ ಗಂಡು ತೋರಿಸ್ದೆ. ಸಿಂಗಲ್ ಟೇಲು, ಚಿಡಿಬಲ, ಚುಪ್ತಿರಿ, ಉದಾತಿರಿ ಮತ್ತು ಬಿಳೆ ರೇಕ್ಗಳು ನೋಡ್ಬೋದು. ರೋಷನ್ಗಳಲ್ಲಿ ಹಿಂಗೆ ಬಿಳೆ ರೇಕ್ಗಳು ಬರುತ್ತೆ. ತುಂಬ ಒಳ್ಳೆ ಲೈನು, ತುಂಬ ಒಳ್ಳೆ ಕ್ವಾಲಿಟಿ. ಈ ಬಣ್ಣಗಳಲ್ಲಿ ಒಳ್ಳೆ ಒಳ್ಳೆ ಹಕ್ಕಿಗಳು ಸಿಗೋದು ತುಂಬ ಕಷ್ಟ ಇದೆ. ಒಂದು ಒಳ್ಳೆ ದಿ ಬೆಸ್ಟ್ ಕ್ವಾಲಿಟಿ ಗಂಡು ಕೊಡ್ತಾಯಿದ್ದೀನಿ. ಲೆಂತ್ ವೈಸು, ಚಿಡಿ ಶೇಪು, ಅಗ್ಲ, ಎದೆ ಇವೆಲ್ಲ ನೋಡ್ಬೋದು. ಕ್ವಾಲಿಟೀಸ್ ಎಲ್ಲ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಡಾರ್ಕ್ ಆಗಿರುತ್ತೆ, ಹಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಕಣ್ಣೇ ನೋಡ್ಬೋದು, ಫುಲ್ಲು ಬ್ಲೂ ಶೇಡಲ್ಲಿರುತ್ತೆ ಕಣ್ಣು. ಇದು ಇನ್ನೂ ವಯಸ್ಸಾಗ್ತಾರೇ ಕಣ್ಣಿನ ಕ್ವಾಲಿಟೀಸ್ ತುಂಬ ಚೇಂಜಸ್ ಆಗುತ್ತೆ. ಇನ್ನೂ ಒಂದು 2 ದಸ್ತದ ಅಕ್ಕಿ ಇದು. ಇನ್ನೂ ಕ್ವಾಲಿಟೀಸು ಸಕ್ಕ ಚೇಂಜಸ್ ಬರುತ್ತೆ ವಯಸ್ಸಾದಂಗೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು. ಸೂಪರಾಗಿದೆ. ಮ್ಯಾಚ್ ಮಾಡಬೇಕಾದ್ರೆ ನೀವು ಪ್ಲೇನ್ ಐಸ್ ಹಾಕೊಬೋದು, ಇಲ್ಲಾಂದರೆ ಬ್ರೀಡರ್ ಐಸ್ ಹಾಕೊಬೋದು. ಪಟ್ಟ ಕ್ವಾಲಿಟಿ, ಪರ್ಫಾರ್ಮೆನ್ಸ್ ಎರಡೂ ತುಂಬ ಚೆನ್ನಾಗಿ ಬರುತ್ತೆ. ಮಿಸ್ ಮಾಡ್ಕೊಂಬೇಡಿ. ದಿ ಬೆಸ್ಟ್ ಅಕ್ಕಿ ಕೊಡ್ತಾಯಿದ್ದೀನಿ ರೋಷನಲ್ಲಿ ಗಂಡು. ರಿಂಗ್ ನಂಬರ್ 3469. ಫ್ರೆಂಡ್ಸ್, ಇದು ರಾಕ್ಷಸಿಯಲ್ಲಿ 3 ಕಟ್ಟು ಧೂಮ ಹೆಣ್ಣು. ಬೆನ್ನ ಮೇಲೆ ಒಂದೇ ಒಂದು ಬಿಳೆ ಕಚ್ಬಿಟ್ಟಿದೆ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ನು ಫುಲ್ಲು ಚಡಿಯಾಗಿ ನಿಂತ್ಕೊಳ್ಳೋದು. ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು. ಸಖತ್ ಕ್ವಾಲಿಟಿಲಿರುತ್ತೆ. ಇವಾಗ ಫುಲ್ಲು ಮಸ್ತಿಗೆ ಬಂದಿರೋ ಹೆಣ್ಣು. ಆಲ್ಮೋಸ್ಟ್ ಇದು ಆಡಿರೋ ಟೈಮ್ ಬಂದ್ಬಿಟ್ಟು 6 ಗಂಟೆಯಿಂದ 6:30 ಗಂಟೆ ತನಕ ಅಕ್ಕಿ ಟೈಮಿಂಗ್ ಬಂದುಬಿಟ್ಟಿತ್ತು. ಬಾಜಿ ಬಂದ್ಬಿಟ್ಟು 4-5 ರಾಕೆಟ್ ಬಾಜಿ. ಒಂದೊಂದು ಏಟ್ಗೂ ಅಕ್ಕಿ ಮೇಲಾಗ್ಬಿಡೋದು. ಪಲ್ಲಾಗೋಯ್ತು ಅಂದರೆ 30 ನಿಮಿಷ 35 ನಿಮಿಷ ಹಿಂಗೆ ಪಲ್ಲಾಗೋಗೋದು. ಅಕ್ಕಿ ಫುಲ್ಲು ಮಸ್ತಿಗೆ ಬಂದ ಮೇಲಿಂದ ರೆಕ್ಕೆ ಹೊಡೆದ್ಬಿಟ್ಟಿದ್ದೀವಿ. ಬ್ರೀಡಿಂಗ್ ಪರ್ಪಸ್ಗಂತೂ ಸಖತ್ತು ಒಳ್ಳೆ ಹೆಣ್ಣಾಗತ್ತೆ. ಯಾಕಂದರೆ ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೆನ್ನಾಗಿದೆ. ನೀವು ಬ್ರೀಡ್ ಮಾಡ್ಕೊಬೇಕು, ಒಂದು ಒಳ್ಳೆ ಲೈನ್ ಮಾಡ್ಕೊಬೇಕು ಅಂದರೆ ಸೂಪರ್ ಕ್ವಾಲಿಟಿ ರಾಕ್ಷಸಿಯಲ್ಲಿ 3ನೇ ಕಟ್ಟು ಪ್ಲಸ್ ಬಿಳೆ ಕಚ್ಬಿಟ್ಟಿರೋ ಹೆಣ್ಣಿದು. ಧೂಮಲ್ಲಿ ಹೆಣ್ಣು. ಅಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಂಡೀಷನ್ ಕ್ವಾಲಿಟೀಸ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ರಾಕ್ಷಸಿಯಲ್ಲಿ ಚಡಿಯಾಗಿ ನಿಂತ್ಕೊಳ್ಳೋದು. ಎಸ್ ಟೈಪಲ್ಲಿ ಕುತ್ತಿಗೆ ಹೆಣ್ಣು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ರಾಕ್ಷಸಿಯಲ್ಲಿ ಹೆಣ್ಣು ತೋರಿಸ್ತೆ 1.5 ಬಾಲ ಲೆಕ್ಕ ಬರುತ್ತೆ. ಯಾಕಂದರೆ ಇದು ಬಾಲ ಕಿತ್ಕೊಟ್ಟಿರೋದು. 3/4 ಭಾಗ ಬಾಲ ಬಂದಿದೆ, ಇನ್ನೂ 1/4 ಭಾಗ ಬಾಲ ಬರಬೇಕು. ಚುಪ್ತಿರಿ, ಉದ್ದಾತಿರಿ, ಲಾಲ್ ಕಟ್ಟು ನೋಡ್ಬೋದು. ಲಾಲ್ ಕಟ್ಟು ಚೆನ್ನಾಗಿರುತ್ತೆ. ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿರುತ್ತೆ. 3ನೇ ಕಟ್ಟು ಆವಾಗಲೇ ಹೇಳಿದ್ದೀನಿ. 3ನೇ ಕಟ್ಟು ನೋಡ್ಬೋದು. ಫುಲ್ 3ನೇ ಕಟ್ಟಿರುತ್ತೆ. ಕೆಂಪು ಛಾಯ್ ನೋಡ್ಬೋದು. ಇಲ್ಲಿ ಕೆಂಪು ಛಾಯ್ನೂ ಚೆನ್ನಾಗಿರುತ್ತೆ. ಬಿಳೆ ಕಚ್ಪುಟ್ಟು ನೋಡ್ಬೋದು. 2 ಸೈಡು, ಈ ಕಡೊಂದು ಬಿಳೆ ಕಚ್ಪುಟ್ಟಿರುತ್ತೆ. ತುಂಬ ಜನ ಕಚ್ಪುಟ್ಟಲ್ಲಿ ಕೇಳ್ತೀರ ರಾಕ್ಷಸಿಗಳಲ್ಲಿ. ತಿರಿ ಎಲ್ಲ ಹೊಡೆದಿದ್ದೀವಿ. ಲೆಂತ್ ವೈಸು, ಚಿಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕ್ವಾಲಿಟಿ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡು ಫುಲ್ ಹರ್ಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಚೆನ್ನಾಗಿದೆ. ಲೈಟಾಗಿ ಏನು ಪಿಂಕಿ ಶನಾರಿ ಕಾಣಿಸ್ತಾ ಇದೆ. ಅವೆಲ್ಲ ವಯಸ್ಸಾಗ್ತಾರೆ ಕಪ್ಪು ಒಡಕ್ಲಿಗೆ ಟರ್ನ್ ಆಗುತ್ತೆ. ಟಾಪ್ ಕ್ವಾಲಿಟಿಯಲ್ಲಿ ರಾಕ್ಷಸಿಯಲ್ಲಿ ಹೆಣ್ಣು ಕೊಡ್ತಾಯಿದ್ದೀನಿ. ಮಿಸ್ ಮಾಡ್ಕೊಬೇಡಿ. ಕ್ವಾಲಿಟೀಸು, ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ರಿಂಗ್ ನಂಬರ್ 3294. ಫ್ರೆಂಡ್ಸ್, ತುಂಬ ಜನ ಹಳೆಯ ಲೈನ್ ಅಕ್ಕಿ ಕೇಳ್ತಾ ಇರ್ತೀರ. ತಾಮ್ರಾಲಲ್ಲಿ ಗಂಡು ಸಖತ್ ಚಡಿಯಾಗಿ ನಿಂತ್ಕೊಳ್ಳುತ್ತೆ. ಎಸ್ ಟೈಪ್ ಕುತ್ತಿಗೆಲಿರುತ್ತೆ. ಅಗ್ಲ ಎದೆ ಇರುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು. ಸೂಪರ್ ಆಗಿರುತ್ತೆ. ಲೆಂತ್ ವೈಸೂ
ಹಕ್ಕಿ ಲೆಂತ್ ಒಳ್ಳೆ ಉದ್ದ ಲೆಂತ್ ಇರುತ್ತೆ. ಈ ಗಂಡಿಗೆ ನೀವು ಮ್ಯಾಚ್ ಮಾಡಬೇಕು ಅಂದರೆ ಬಾಜಿ ಜಾಸ್ತಿ ಇರೋ ಹೆಣ್ಣು ಹಾಕ್ಬೋದು, ಬಾಜಿ ಕಮ್ಮಿ ಇರೋ ಹೆಣ್ಣು ಹಾಕ್ಬೋದು, ಲೆಂತ್ ಕಮ್ಮಿ ಇರೋ ಹೆಣ್ಣು ಹಾಕ್ಬೋದು, ಮೀಡಿಯಮ್ ಲೆಂತ್ ಹೆಣ್ಣು ಹಾಕ್ಬೋದು. ತುಂಬ ಹಳೆ ಲೈನ್ ಅಕ್ಕಿ ಇದು. ಈ ಲೈನಲ್ಲಿ ಪಟ್ಟಗಳು ಬರೋದು ಹೆಂಗೆ ಫುಲ್ಲು ಎಸ್ ಟೈಪ್ ಕುತ್ತಿಗೆಯಲ್ಲಿ ಬರುತ್ತೆ. ಲೆಂತು ಚಡಿ ಶೇಪ್ ಎಲ್ಲ ನೋಡ್ಬೋದು. ಯಾವಾಗಲೂ ಈ ಲೈನಲ್ಲಿ ಹಕ್ಕಿಗಳು ಈ ಟೈಪಲ್ಲೇ ಬರೋದು. ಕ್ವಾಲಿಟಿ ವೈಸ್ ಸಖತ್ತಾಗಿರುತ್ತೆ. ಈ ಗಂಡು ಇವಾಗೊಂದು 4.5ರಿಂದ 5 ದಸ್ತದ ಗಂಡಿದು. ಈ ಗಂಡು ಆಡಿರೋ ಟೈಮ್ ಬಂದ್ಬಿಟ್ಟು 8:30 8:45 ಹಿಂಗೆ ಆಡಿರೋದು. ಬಾಜಿ ಬಂದ್ಬಿಟ್ಟು ಈ ಗಂಡಲ್ಲಿ 6ರಿಂದ 8 ರಾಕೆಟ್ ಬಾಜಿ. ಪಲ್ಲ ಬಂದ್ಬಿಟ್ಟು 30 ನಿಮಿಷ 35 ನಿಮಿಷ ಹಿಂಗೆ ಹೋಗೋದು. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ಸಖತ್ತಾಗಿರುತ್ತೆ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಈ ಗಂಡಿಗೆ ನೀವು ಮ್ಯಾಚ್ ಮಾಡಬೇಕು ಅಂದರೆ ಲಾಲ್ ಕಟ್ಟಿರೋ ಯಾವ ಹೆಣ್ಣುಗಳು ಬೇಕಾದ್ರೂ ಮ್ಯಾಚ್ ಮಾಡ್ಬೋದು. ಗುಲ್ದಾರ್ಗಳು, ತಾಮ್ರಾಲು, ಧೂಮ ರೇಗ್ದಾರು, ಸುರ್ಮಿ ಹೆಣ್ಣುಗಳು ಆಗುತ್ತೆ. ಲಾಲ್ ಕಟ್ಟಿರೋ ಹೆಣ್ಣುಗಳು ಮ್ಯಾಚ್ ಮಾಡ್ಕೊಳ್ಳಿ. ನಿಮಗೆ ಪಟ್ಟ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ, ಪಟ್ಟ ಪರ್ಫಾರ್ಮೆನ್ಸು ಸೂಪರಾಗಿ ಬರುತ್ತೆ. ಹಕ್ಕಿ ಅಂತೂ ಸಖತ್ತಾಗಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಲೆಂತ್ ನೋಡ್ಕೊಳ್ಳಿ ಫಸ್ಟು. ಸಖತ್ ಲೆಂತ್ ಇರುತ್ತೆ. ಫುಲ್ಲು ಬಿಟ್ಟಾಗೆಲ್ಲ ಅಕ್ಕಿ ಹಿಂಗೆ ಚಡಿಯಾಗೆ ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 4,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ತಾಮ್ರಾಲಲ್ಲಿ ಗಂಡು ಫ್ರೆಂಡ್ಸ್, ಇವಾಗೇನು ಜಸ್ಟ್ ತಾಮ್ರಾಲ್ ಗಂಡು ತೋರಿಸ್ತೆ. ಸಿಂಗಲ್ ಟೇಲು ಚಡಿ ಬಲ ಮಚ್ಚೆಗಳು ನೋಡ್ಬೋದು. ಹಿಂಗೆ ಬಾಲದ ಮೇಲೆ ಮಚ್ಚೆ, ರೆಕ್ಕೆಲು ನೋಡ್ಬೋದು. ಆ ಮಚ್ಚೆಗಳು ಒಂದೊಂದ್ಸತಿ ತುಂಬ ಜಾಸ್ತಿ ಇರುತ್ತೆ. ಕುರ್ಜಾದಂಗೆ ಒಂದೊಂದ್ಸತಿ ಮಚ್ಚೆಗಳು ಕಮ್ಮಿ ಆಗುತ್ತೆ. ವೈಬ್ರೇಷನ್ ನೋಡ್ಬೋದು, ಹೆವಿ ವೈಬ್ರೇಷನ್ ಇರುತ್ತೆ. ಈಗ ನೋಡ್ಬೋದು ಇದರಲ್ಲಿ ಸರ್ಕ್ನಿ ಗೇಟ್ಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ವೈಬ್ರೇಷನ್ ನೋಡ್ಬೋದು, ಹಿಂಗೆ ಹೆವಿ ಮಾಡುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್. ಅಕ್ಕಿ ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಅಂತೂ ಟಾಪ್ ಕ್ಲಾಸ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಬಾದಾಮಿ ಶೇಡ್ ಕಣ್ಣು, ಫುಲ್ಲು ಶುದ್ಧ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹಡ್ಕೊಂಡಿರುತ್ತೆ. ಕ್ರ್ಯಾಕ್ಸು ಒಡಕಲು ನೋಡ್ಬೋದು. ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು. ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಇನ್ನು ಈ ಕಣ್ಣಲ್ಲಿ ಕ್ರ್ಯಾಕ್ಸು ಒಡಕಲು ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಕಣ್ಣು ವಯಸ್ಸಾಗ್ತಾ ಇರೋಂಗೆ ಕಪ್ಪು ಒಡಕಲಿಗೆ ಟರ್ನ್ ಆಗುತ್ತೆ. ಕಾರ್ಬನ್ ಶೇಡು ಜಾಸ್ತಿ ಆಗುತ್ತೆ. ಹೆವಿ ಕ್ವಾಲಿಟಿಗೆ ಟರ್ನ್ ಆಗುತ್ತೆ. ತಾಮ್ರಾಲಲ್ಲಿ ಗಂಡು. ರಿಂಗ್ ನಂಬರ್ 3521. ಫ್ರೆಂಡ್ಸ್, ಇದೊಂದು ಟಾಪ್ ಕ್ವಾಲಿಟಿಯಲ್ಲಿ ಚೀನಿ ಗಂಡು. ಇದಕ್ಕೆ ನೀವು ಚೀನಿ ಹಾಕ್ಕೊಬೋದು, ಕಪ್ಪಕ್ಕಿಗಳು ಹಾಕ್ಕೊಬೋದು, ಮಕ್ಷಿಗಳು ಹಾಕ್ಕೊಬೋದು, ಗುಲ್ದಾರ್ ಹಾಕ್ಕೊಬೋದು, ಧೂಮ ರೇಗ್ದಾರ್ಗಳು ಇಂಥ ಹೆಣ್ಣೆಲ್ಲ ಮ್ಯಾಚ್ ಮಾಡ್ಕೊಬೋದು. ಪುತ್ಲಿನ ನೋಡ್ತಾಯಿರಿ ಹೆಂಗೆ ಎಳೆದಿಟ್ಕೊಳುತ್ತೆ ಅಂತ. ಗುಮಾಯಿಸೋ ಟೈಮಲ್ಲಿ ಫುಲ್ಲು ಪುತ್ಲಿನ ಸಣ್ಣ ಮಾಡಿ ಇಟ್ಕೊಂಡಿರುತ್ತೆ. ಶುದ್ಧ ಕಣ್ಣಲ್ಲಿರುತ್ತೆ. ಇದು ದೊಡ್ಡ ಗಂಡು. ಇದ್ರದ್ದು ಮಗಂದನ್ನು ವೀಡಿಯೋ ಹಾಕ್ತೀನಿ. ಈ ಗಂಡು ಸೇಲ್ಗಿಟ್ಟಿದ್ದೀನಿ. ಅಪ್ಪ ಮಗ ಎರಡೂ ಸೇಲ್ಗಿಟ್ಟಿದ್ದೀನಿ. ಈ ಗಂಡಲ್ಲಿ ಬಾಜಿ ಬಂದ್ಬಿಟ್ಟು 6ರಿಂದ 8 ರಾಕೆಟ್ ಬಾಜಿ. ಪಲ್ಲ ಬಂದ್ಬಿಟ್ಟು 30ರಿಂದ 35 ನಿಮಿಷ ಪಲ್ಲ ಹೋಗೋದು. ಇದೇ ಗಂಡು ಆಡಿರೋ ಟೈಮ್ ಬಂದ್ಬಿಟ್ಟು 7-7:30 ಗಂಟೆ ಹಾರಿರೋ ಗಂಡಿದು. ತುಂಬ ಒಳ್ಳೆ ಆಟ ಇತ್ತು. ಇದಕ್ಕೊಂದು ಒಳ್ಳೆ ಚೀನಿ ಎಣ್ಣೆ ಹಾಕ್ಬಿಟ್ಟು ಪಟ ಮಾಡಿಸಿರೋದು, ಅದು ತೋರಿಸ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 3,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಂಡೀಷನ್ನು ಕ್ವಾಲಿಟೀಸ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚ್ಗಿಂತ ಚಿಕ್ಕ ಚೊಂಚಿರುತ್ತೆ. ಅಗ್ಲ ಎದೆ ಇರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಸಕ್ಕತ್ತಾಗಿರುತ್ತೆ. ಅದು ಡೀಟೇಲ್ ತೋರಿಸ್ತೀನಿ. ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸ್ ಇವೆಲ್ಲ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು 3ರಿಂದ 4 ದಸ್ತದ್ದು ಗಂಡು. ಕಪ್ಪಕ್ಕಿಗಳು ಹಾಕ್ಕೊಂಡ್ರೆ ನಿಮಗೆ ಟೈಮಿಂಗು ಲಾಂಗ್ ಬರುತ್ತೆ ಈ ಲೈನಲ್ಲಿ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಚೀನಿಯಲ್ಲಿ ಗಂಡು ತೋರಿಸ್ದೆ. 1.5 ಬಾಲ ಲೆಕ್ಕ ಬರುತ್ತೆ. ಶುಭ್ ತಿರಿ, ಉದ್ದ ತಿರಿ, ಲಾಲ್ ಕಟ್ಟು ನೋಡ್ಬೋದು. ತಿರಿಯಲ್ಲಿ ಚೆನ್ನಾಗಿರುತ್ತೆ. ಇದಕ್ಕೆ ಕಪ್ಪಕ್ಕಿಗಳು ಹಾಕ್ಕೊಳ್ಳಿ. ಪರ್ಫಾರ್ಮೆನ್ಸು, ಟೈಮಿಂಗು ಎಲ್ಲ ಚೆನ್ನಾಗಿರುತ್ತೆ. ವೈಬ್ರೇಷನ್ ನೋಡ್ಬೋದು, ಹಿಂಗೆ ಮೀಡಿಯಮ್ ವೈಬ್ರೇಷನ್ ಇರುತ್ತೆ. ತಿರಿ ಎಲ್ಲ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್. ಗಂಡು ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಅಂತೂ ಟಾಪ್ ಕ್ವಾಲಿಟಿಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಎಕ್ಸ್ಟ್ರೀಮ್ ಲೆವೆಲಲ್ಲಿರುತ್ತೆ.
ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಡಾರ್ಕ್ ಆಗಿರುತ್ತೆ, ಹರ್ಡ್ಕೊಂಡಿರುತ್ತೆ, ಅಗ್ಲ ಇರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಲೈಟಾಗಿ ನಿಮಗೆ ಪಿಂಕಿಶ್ ಅನ್ನಾರಿ ಔಟರ್ ರಿಂಗ್ ಹತ್ರ ಕಾಣ್ತದೆ, ಅವೆಲ್ಲ ವಯಸ್ಸಾಗ್ತಾರೆ. ನಿಮಗೆ ಕಪ್ಪು ಒಡಕ್ಲಿಗೆ ಟರ್ನ್ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಅಲ್ಟಿಮೇಟ್ ಆಗಿರುತ್ತೆ. ಫುಲ್ಲು ಕಣ್ಣು ಬಂದ್ಬಿಟ್ಟು ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಇದು ನೋಡ್ಬೋದು, ಕಣ್ಣು ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಕ್ರ್ಯಾಕ್ಸು ಒಡಕ್ಲು ನೋಡ್ಬೋದು ಕಣ್ಣಲ್ಲಿ, ಸಿಕ್ಕಾಪಟ್ಟೆ ಹಿಂಗಿರುತ್ತೆ. ಹಕ್ಕಿ ಗುಮಾಯಿಸ್ಬೇಕಂದ್ರೆ ಪುತ್ಲಿನ ಅಂತೂ ಫುಲ್ಲು ಸಣ್ಣ ಮಾಡಿ ಹಿಡಿದುಕೊಂಡಿರುತ್ತೆ. ಅದು ನೀವು ನೋಡಿರ್ತೀರ ವಿಡಿಯೋಲ್ಲಿ. ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಚೀನಿಯಲ್ಲಿ ಗಂಡಿದು. ರಿಂಗ್ ನಂಬರ್ 1698. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ರಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ ಫ್ರೆಂಡ್ಸ್.